ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ರು ಬರೆದಿರುವಂತಹ ಪಾಠ ನಮ್ಮ ಭಾಷೆ ಗದ್ಯ ಭಾಗವು 10ನೇ ತರಗತಿಯ ಪ್ರಥಮ ವರ್ಷ ಕನ್ನಡ ಪಠ್ಯಪುಸ್ತಕದ ಮೊದಲ ಪಾಠ. ಈ ಪ್ರಬಂಧ ರೂಪದ ಗದ್ಯವನ್ನ ಪ್ರಸಿದ್ಧ ಭಾಷಾ ತಜ್ಞ ಮತ್ತು ಸಂಶೋಧಕರಾದಂತಹ ಎಂ ಮರಿಯಪ್ಪ ಭಟ್ರು ರಚಿಸಿದಿರುವಂತಹ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಪಾಠದ ಮುಖ್ಯ ಸಾರಾಂಶ ಮತ್ತು ಲೇಖಕರ ಪರಿಚಯ ವಿವರಗಳನ್ನ ಈ ಕೆಳಗಿನಂತಿವೆ. ಎಂ ಮರಿಯಪ್ಪ ಭಟ್ರು ಜುಲೈ 27, 1906 ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಂಗ್ಲಿ ಮನೆಯಲ್ಲಿ ಜನಿಸಿದರು. ಇವರ ವೃತ್ತಿ ಜೀವನವನ್ನು ನೋಡಿದೆ ಆದ್ರೆ ಸುಮಾರು 3 ದಶಕಗಳ ಕಾಲ ಅಂದ್ರೆ 30 ವರ್ಷಗಳು ಮದ್ರಾಸು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಪ್ರಖ್ಯಾತ ಪಂಡಿತರಾಗಿ ಮತ್ತು ಸಂಶೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಘಂಟು ತಜ್ಞರಾಗಿ ಕೊಡುಗೆ. ರೆವರೆಂಡ್ ಎಸ್ ಕಿಟಲ್ ಅವರ ಪ್ರಸಿದ್ಧ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಪರಿಷ್ಕರಿಸಿ 4 ಸಂಪುಟಗಳಲ್ಲಿ ಪ್ರಕಟಿಸಿದ್ದು ಇವರ ಅತಿ ದೊಡ್ಡ ಕೊಡುಗೆಯಾಗಿದೆ. ಇದರೊಂದಿಗೆ ತುಳು ಇಂಗ್ಲಿಷ್ ನಿಘಂಟು ಮತ್ತು ಹವ್ಯಕ ಭಾಷೆಯ ನಿಘಂಟುಗಳನ್ನ ರಚಿಸಿದ್ದಾರೆ. ಸ್ವತಂತ್ರ ಕೃತಿಗಳು ನೋಡಿದೆ ಆದ್ರೆ ಕನ್ನಡ ಸಂಸ್ಕೃತಿ ಅಂದ್ರೆ ಈ ಪ್ರಸ್ತುತ ಪಾಠದ ಆಕರ ಗ್ರಂಥವು ಕೂಡ ಹೌದು, ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಕೇಶಿ ರಾಜ ಇವರ ಪ್ರಮುಖ ಸ್ವತಂತ್ರ ಕೃತಿಗಳು. ಪ್ರಮುಖ ಪ್ರಶಸ್ತಿಗಳು ಇವರ ಸಾಹಿತ್ಯ ಮತ್ತು ಭಾಷಾ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸೋವಿಯತ್ ಲ್ಯಾಂಡ್ ಫೆಲೋಶಿಪ್ ಗೌರವಗಳನ್ನ ನೀಡಲಾಗಿದೆ. ಕೊನೆಯದಾಗಿ ಇವರ ನಿಧನ ಮಾರ್ಚ್ 21, 1980 ಇವರು ನಿಧನರಾಗಿದ್ದಾರೆ. ಭಾಷೆಯ ಉಗಮ ಮತ್ತು ಅದರ ಆಂತರಿಕ ಸಂಬಂಧ, ಮೂಲ ಸ್ವರೂಪ. ಜಗತ್ತಿನ ಎಲ್ಲಾ ಭಾಷೆಗಳು ಒಂದೇ ಮೂಲದಿಂದ ಹುಟ್ಟಿದ್ದಲ್ಲ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ವಿಶಿಷ್ಟ ಜಾಯಮಾನ ಅಂದ್ರೆ ಸ್ವಭಾವ ಇರ್ತದೆ. ವಿಕಾಸ ಮತ್ತು ಸಾಹಿತ್ಯ. ಭಾಷೆಯು ತನ್ನ ಆಂತರಿಕ ಶಕ್ತಿಯಿಂದಲೇ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ವಿಕಾಸಗೊಳ್ಳುತ್ತದೆ ಮತ್ತು ಸಮೃದ್ಧವಾಗ್ತದೆ. ಈ ಸಮೃದ್ಧಿಯ ಮುಂದೆ ಪ್ರೌಢ ಸಾಹಿತ್ಯ ರಚನೆ ಭದ್ರವಾಗಿ ಬುನಾದಿ ಒದಗಿಸುತ್ತದೆ. ಲಿಪಿಯ ಆವಿಷ್ಕಾರ ಮತ್ತು ಜ್ಞಾನದ ಸಂರಕ್ಷಣೆ. ಲಿಪಿಯ ಪ್ರಾಮುಖ್ಯತೆ ಆರಂಭದಲ್ಲಿ ಭಾಷೆ ಕೇವಲ ಆಡು ಮಾತಿನ ರೂಪದಲ್ಲಿತ್ತು. ಆದರೆ ಮಾನವನು ಧ್ವನಿಗೆ ಸಂಕೇತ ರೂಪವಾಗಿ ಲಿಪಿಯನ್ನ ಕಂಡುಹಿಡಿದಾಗ ಭಾಷೆಗೆ ಸ್ಥಿರತೆ ಸಿಕ್ತು. ಇನ್ನು ಜ್ಞಾನ ಭಂಡಾರವನ್ನು ನೋಡಿದೆ ಆದರೆ ಲಿಪಿಯ ಆವಿಷ್ಕಾರದಿಂದಾಗಿ ಲೆಕ್ಕಪತ್ರಗಳನ್ನು ಇಡಲು ಸುಲಭವಾಯಿತು. ತಲೆಮಾರುಗಳಿಂದ ಬಂದ ಅನುಭವ, ವಿಜ್ಞಾನ ಮತ್ತು ವಿಚಾರಗಳನ್ನ ಗ್ರಂಥಸ್ಥ ಅಂದ್ರೆ ಬರಹ ರೂಪದಲ್ಲಿ ಮಾಡಿ ಇಡಲು ಸಾಧ್ಯವಾಯಿತು. ಇದರಿಂದ ಜ್ಞಾನದ ಭಂಡಾರ ಹೆಚ್ಚಿತು. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸುದೀರ್ಘ ಇತಿಹಾಸ. 2000 ವರ್ಷಗಳ ಪರಂಪರೆ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘ ಹಾಗೂ ಭವ್ಯ ಇತಿಹಾಸವಿದೆ. ಸ್ವತಂತ್ರ ಬೆಳವಣಿಗೆ. ಕನ್ನಡವು ಸಂಸ್ಕೃತ, ಪ್ರಾಕೃತ ಹಾಗೂ ಇತರ ದ್ರಾವಿಡ ಭಾಷೆಗಳ ಪ್ರಭಾವಕ್ಕೆ ಒಳಗಾಗಿದ್ದರೂ ಕೂಡ ತನ್ನ ಮೂಲ ದೇಶಿತನವನ್ನ ಅಂದ್ರೆ ಸ್ವಂತಿಕೆಯನ್ನ ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ಅದು ಸ್ವತಂತ್ರವಾಗಿ ಗಟ್ಟಿಯಾಗಿ ಬೆಳೆದು ಬಂದಿದೆ. ಭಾಷಾ ಸಾಮರಸ್ಯ ಮತ್ತು ವೈಚಾರಿಕ ದೃಷ್ಟಿಕೋನ. ಭಾಷೆಗಳಲ್ಲಿ ಮೇಲುಗಳಿಲ್ಲ. 4 ಜನ ಮಾತನಾಡುವ ಭಾಷೆಯು ಒಂದೇ, 40 ಲಕ್ಷ ಜನ ಮಾತನಾಡುವ ಭಾಷೆಯು ಒಂದೇ. ಸತ್ಯದ ದೃಷ್ಟಿಯಿಂದ ಯಾವುದೇ ಭಾಷೆಯಲ್ಲಿ ಮೇಲು ಕೀಳು ಎಂಬ ಭೇದಭಾವ ಇರುವುದಿಲ್ಲ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಜಗತ್ತಿನ ಎಲ್ಲಾ ಭಾಷೆಗಳಲ್ಲೂ ತಾಯಿ ಹಾಡಿನ ಶ್ರುತಿಯಷ್ಟೇ ಪವಿತ್ರ ಮತ್ತು ಸಮಾನ ಸ್ಥಾನವನ್ನು ಹೊಂದಿವೆ. ಸ್ವಭಾಷಾ ಪ್ರೇಮ ಅಂದ್ರೆ ಅನ್ಯ ಭಾಷಾ ದ್ವೇಷವಲ್ಲ. ನಮ್ಮ ಮಾತೃಭಾಷೆಯನ್ನು ಪ್ರೀತಿಸುವುದು ಎಂದ್ರೆ ಇತರ ಭಾಷೆಗಳನ್ನು ತಿರಸ್ಕರಿಸುವುದು ಅಥವಾ ದ್ವೇಷಿಸುವುದು ಎಂದಲ್ಲ. ಭಾರತ ಬಹುಮುಖ್ಯ ಸಂಸ್ಕೃತಿ ಉಳಿಯಬೇಕಾದ್ರೆ ನಾವು ನೆರೆಹೊರೆಯ ಭಾಷೆಗಳನ್ನು ಗೌರವಿಸುತ್ತಾ ನಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸಬೇಕು. ಪರೀಕ್ಷೆಯ ದೃಷ್ಟಿಯಿಂದ ಮುಖ್ಯವಾದ ಪ್ರಮುಖ ಒಳನೋಟಗಳು. ಆಕಾರ ಗ್ರಂಥ, ಕನ್ನಡ ಸಂಸ್ಕೃತಿ, ಪ್ರಬಂಧ ಸಂಕಲನ. ಕೇಂದ್ರ ಭಾವ ಏನಪ್ಪ ಈ ಪಾಠದ್ದು ಅಂತಂದ್ರೆ ಭಾಷಾಭಿಮಾನದ ಜೊತೆಗೆ ಭಾಷಾ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದು ಪ್ರಮುಖ. ಉದಾಹರಣೆ, ಭಾಷೆಗಳ ಸಮಾನತೆಯನ್ನು ವಿವರಿಸಲು ಲೇಖಕರು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಂಬ ಅದ್ಭುತ ಉಪಮೆಯನ್ನ ಬಳಸಿದ್ದಾರೆ.